ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ. 2024ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಡ್ಲೈನ್ಸ್ ಏನಪ್ಪ ಅಂದರೆ ಒಳ್ಳೆ ಧನಲಾಭಗಳಾಗುವಂಥ ಯೋಗ ಹಾಗೂ ವಿವಾಹ ಯೋಗ ಅಂತ. ಈ ತಿಂಗಳಲ್ಲಿ ವಿವಾಹ ಮಾಡಿಕೊಳ್ಳಲೇಬೇಕು. ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರು ಮಾಡಿಕೊಳ್ಳಲೇಬೇಕು ಅಂತಹ ಯೋಗ. ಮತ್ತು ಕಡೆ ಪಕ್ಷ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದ್ರೂ ಸಹ ನೀವು ಒಂದು ಗಟ್ಟಿ ಮಾಡ್ಕೋಬೇಕು, ಎಂಗೇಜ್ಮೆಂಟ್ ಮಾಡ್ಕೋಬೇಕು. ಆ ಥರ ಯೋಗ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಭಾಳ ಚೆನ್ನಾಗಿದೆ. ವೆರಿ ಗುಡ್, ಹೈಯೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶಿಷ್ಟವಾಗಿ ಪ್ರಗತಿಗಳಾಗುವಂಥ ಯೋಗ ಚೆನ್ನಾಗಿದೆ. ಒಳ್ಳೆಯ ಉದ್ಯೋಗ ಸಿಗ್ತದೆ, ಒಳ್ಳೆಯ ಅಧಿಕಾರ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ನಿಮ್ಮ ಹಿರಿಯರ ಆಸ್ತಿ ಇಷ್ಟು ದಿನ ಯಾವ ಸೇರಿರಲಿಲ್ಲ ಅವೆಲ್ಲ ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ. ಹಿರಿಯರ ಆಸ್ತಿಯು ಸಹ ನಿಮಗೆ ಸಿಗ್ತದೆ. ರಾಜಕೀಯ ಜೀವನ ನೀವು ಇದ್ದೀರಿ, ವೃಶ್ಚಿಕ ರಾಶಿಯವರು ಯಾರ್ಯಾರು ಮಾಡ್ತಾ ಇದ್ದೀರಿ ಉತ್ತಮ ಮಟ್ಟಕ್ಕೆ ಇರ್ತದೆ. ನಿಮಗೆ ಭಾಳ ಉತ್ತಮ ಮಟ್ಟ, ಹೈಯೆಸ್ಟ್ ರಾಜಕೀಯ, ಒಳ್ಳೆ ಗೌರವಗಳು, ಒಳ್ಳೆ ಕೆಲಸಗಳಾಗುವಂತಹದ್ದು ಭಾಳ ಚೆನ್ನಾಗಿ ಸಿಗ್ತದೆ. ನೀವು ಅಂದ್ಕೊಂಡಿರೋ ಕೆಲವು ರಾಜಕೀಯದಲ್ಲಿ ಹಿಂಗೆ ಬರ್ತೀನಿ ಹಿಂಗೆ ಹಾಕ್ತೀನಿ ಬಟ್ ಆಕಸ್ಮಿಕವಾಗಿ ಒಳ್ಳೊಳ್ಳೆ ಯೋಗ ಚೆನ್ನಾಗಿದೆ ನಿಮಗೆಲ್ಲರಿಗೂ. ಅದನ್ನು ಉತ್ತಮ ಮಟ್ಟಕ್ಕೆ ಏರಿಸ್ಕೋಬೋದು ನೀವೆಲ್ಲ. ನಿಮ್ಮ ಎಲ್ಲ ಕೆಲಸಗಾರರು ಉತ್ತಮವಾಗಿ ನೆರವೇರುವಂತಹ ಕಾಲ, ಯಾವುದು ಸ್ಟಾಪ್ ಇಲ್ಲ, ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಉತ್ತಮವಾದ ಅಧಿಕಾರಗಳು ಚೆನ್ನಾಗಿ ಸಿಗ್ತಾಯಿದೆ. ಮನೆ ಆಸ್ತಿಗಳನ್ನು ಮಾಡುವಂಥ ಯೋಗನೂ ಭಾಳ ಚೆನ್ನಾಗಿದೆ ನಿಮಗೆ. ವ್ಯಾಪಾರ ವ್ಯವಹಾರಗಳಿಂದ ಅಧಿಕವಾದ ಧನಲಾಭಗಳಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇದು ಗುರುವಿನ ಅನುಗ್ರಹ ಚೆನ್ನಾಗಿದೆ. ವಿಶೇಷವಾಗಿ ಬಹಳ ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆಲ್ಲ. ನಿಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳನ್ನು ನೆರವೇರಿಸ್ಬೋದು. ಎಲ್ಲ ಶುಭ ಕಾರ್ಯಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಸ್ತ್ರೀಯರಿಗಾಗಿ, ಅಕ್ಕತಂಗಿರಿಗಾಗ್ಬೋದು, ಹೆಂಡತಿಗಾಗ್ಬೋದು, ಫ್ರೆಂಡ್ಸ್ಗಾಗ್ಬೋದು ಅಧಿಕವಾದ ಖರ್ಚು ಮಾಡ್ತೀರ. ದುಡ್ಡು ಸಿಕ್ಕಾಬಡೆ ದುಡ್ಡು ಖರ್ಚು ಮಾಡ್ತೀರಿ ಈ ತಿಂಗಳಲ್ಲಿ. ನಾನು ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿರಿ. ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಬರೋದೇ ಇಲ್ಲ. ಏನು ಉದ್ಯೋಗನ ಮಾಡ್ಕೊಂಡೋಗಿ ಅನುಕೂಲ ಆಗ್ತಾಯಿದೆ, ಏನು ವ್ಯಾಪಾರ ಮಾಡಿದ್ರೆ ಒಳ್ಳೆ ಅನುಕೂಲ ಆಗ್ತಾಯಿದೆ. ನಿಮಗೆ ಯಾವ ಸ್ಟಾಪ್ ಆಗುವಂಥ ಯೋಗನೇ ಇಲ್ಲ. ಒಳ್ಳೆ ಹೈಯೆಸ್ಟ್ ಡೆವಲಪ್ಮೆಂಟ್ ನಿಮ್ಮದೆಲ್ಲ. ಮತ್ತು ಒಳ್ಳೆ ನಾನು ಲೈಫಲ್ಲಿ ಏನಾಗಬೇಕು, ಹೇಗಾಗಬೇಕು, ಏನು ಭವಿಷ್ಯವನ್ನು ಕಾಣ್ತಾ ಇದ್ದಾರೆ ನೀವೆಲ್ಲ, ಉತ್ತಮ ಭವಿಷ್ಯವನ್ನು ಅದು ನೆರವೇರುವಂಥ ಕಾಲ. ನನ್ನ ಜೀವನದಲ್ಲಿ ಹೀಗಿರಬೇಕು, ನಾನು ಹೀಗೆ ತೊಗೋಬೇಕು, ಹೀಗೆ ನಡೀಬೇಕು ಅನ್ನೋ ಏನು ಆಸೆ ಪಟ್ಟಿದ್ದೀರಿ ಅವೆಲ್ಲ ಕೂಡುವಂತಹ ಕಾಲ ಭಾಳ ಚೆನ್ನಾಗಿದೆ. ಮತ್ತು ನೀವು ಏನಾಗಿದೆ ಅಂದರೆ ಕಾಲಕ್ಕೆ ನೀವು ಯಾವಾಗ ಪ್ರಯತ್ನ ಪಡ್ತೀರಿ ವ್ಯಾಪಾರಗಳಲ್ಲಿ ಒಳ್ಳೆ ಸಂಪಾದನೆ ಚೆನ್ನಾಗಾಗುತ್ತೆ. ಅಂದರೆ ನೀವು ಎಫರ್ಟ್ ಹಾಕ್ಕೊಂಡು ಬರ್ತದೆ ಅಲ್ಲಿ. ಕಾಲಕ್ಕೆ ನಿಮ್ಮ ಶ್ರಮ ಏನಾಗ್ತೀರಿ ಆ ಶ್ರಮಕ್ಕೆ ಅಧಿಕವಾದ ಲಾಭಗಳು ಕೊಡ್ತೀನಿ ಅಂತ ಹೇಳ್ತಾರೆ. ಅದು ವಿಶೇಷ. ಸುಮ್ಮನೆ ಕೂತ್ರೆ ಬರೋಲ್ಲ, ಸೋಮಾರಿತನ ಕೂತ್ರೆ ಬರೋದಿಲ್ಲ. ನಿಮಗೆ ಕಾಲಕ್ಕೆ ಪ್ರಯತ್ನ ಮಾಡಿರಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ ಟೈಮ್ನ. ಕಾಲಕ್ಕೆ ಪ್ರಯತ್ನ ಮಾಡಿರಿ, ಒಳ್ಳೆ ಸಂಪಾದನೆ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರ ತೊಂದರೆ ಬರ್ತಾಯಿದೆ, ದೊಡ್ಡದು ಯಾವುದೇ ರೀತಿ ತೊಂದರೆಗಳಿಲ್ಲ. ಮತ್ತು ಪ್ರಮೋಷನ್ಗೆ ಏನೋ ಪ್ರಯತ್ನ ಪಟ್ಟರೆ ಉದ್ಯೋಗಸ್ಥರು ಅವ್ರಿಗೆ ಒಳ್ಳೆ ಅನುಕೂಲವಾಗುವಂಥ ಭಾಳ ಚೆನ್ನಾಗಿದೆ. ಮತ್ತು ಅಧಿಕಾರದಲ್ಲಿ ಈಗ ಏನು ಮಾಡ್ತಾರೆ, ಒಂದು ಪ್ರಮೋಷನ್ ಕೊಡಿಸ್ತಾರೆ, ಹಂಗಂತ ನೀವು ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡ್ರಿ. ಆ ಪ್ರಮೋಷನ್ನು ಇನ್ನೂ ಮುಂದೆ ಅಭಿವೃದ್ಧಿ ಆಗ್ತದೆ. ನಿಮಗೆ ಹೈಯೆಸ್ಟ್ ಪೋಸ್ಟ್ ಕೊಡಬೇಕಿತ್ತು, ಆದರೆ ಒಂದು ಸಣ್ಣ ಪೋಸ್ಟ್ ಕೊಡ್ತಾರೆ. ಆ ಸಣ್ಣ ಪೋಸ್ಟಿಂದ ದಿನೇ ಅಭಿವೃದ್ಧಿ ಆಗ್ತದೆ ನಿಮಗೆ. ಹಾಗಂತ ಕೋಪ ಮಾಡ್ಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಧಿಕಾರಿಗಳ ಬಗ್ಗೆ ವಿರುದ್ಧ ಮಾತಾಡೋಕ್ಕೆ ಹೋಗಬೇಡಿ. ನಿಮಗೆ ಅಧಿಕಾರವನ್ನು ದಿನೇ ಅಭಿವೃದ್ಧಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ನಾನು ಹೇಳ್ತಾರೆ ಹೇಗೆಂದರೆ ರಾಜಕೀಯದಲ್ಲಿ ಆಗ್ಬೋದು, ವ್ಯವಹಾರದಲ್ಲಿ ಆಗ್ಬೋದು. ಒಂದೊಂದೇ ಮೆಟ್ಲು ಎತ್ಕೊಂಡು ಹೋಗಬೇಕು, ತಕ್ಷಣಕ್ಕೆ ಹತ್ತಕ್ಕೆ ಹೋಗಬೇಡಿ. ಯಾಕೆಂದರೆ ದಿನೇ ಅಭಿವೃದ್ಧಿಯಾಗಿ ಒಂದು ಹೈಯೆಸ್ಟ್ ಗೌರವ ಲಾಭ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಕೆಲವು ದುಡ್ಡು ಕಾಸೆಲ್ಲ ನೀವು ಅಂದ್ಕೊಂಡಿರಲ್ಲ, ಅನಾಯಾಸವಾಗಿ ಬಂದು ಸೇರ್ತಾರೆ ನಿಮ್ಮ ಖಜಾನೆಗೆ. ನೀವು ಅಂದ್ಕೊಂಡಿರಲ್ಲ, ಹುಡುಕವನ್ನು ದುಡ್ಡು ಬೀಳ್ತಾ ಇರುತ್ತೆ. ಇದು ಪವರ್ ಚೆನ್ನಾಗಿದೆ ನಿಮಗೆ. ಮತ್ತು ವಿಶೇಷವಾಗಿ ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂತ ಆಸೆ ಹುಟ್ಟುತ್ತದೆ, ಮಾಡಿ. ದೇವತಾ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನೀವೇನು ಅಂದ್ಕೊಂಡ್ರು ಆಸೆಗಳೆಲ್ಲ ಈಡೇರುವಂಥ ಯೋಗ ಚೆನ್ನಾಗಿದೆ. ಯಾವುದೇ ಆಸೆ ಪಟ್ಟರು ಕೆಲಸ ಆಗ್ತದೆ. ಮತ್ತು ವಿವಾಹಕ್ಕೆ ಭಾಳ ಉತ್ತಮವಾದ ಕಾಲ ಆಗಿದೆ. ಇದು ವಿಶೇಷ ನಿಮಗೆ. ಈ ಸಲ ಒಂದೇ ಬರ್ತದೆ, ಮದುವೆ ಯೋಗ ಇದ್ದೇ ಇದೆ. ಹಾಗಾಗಿ ಅದನ್ನು ಮದುವೆ ನಿಧಾನ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಗಟ್ಟಿ ಮಾಡ್ಕೋಬೇಕಾಗ್ತದೆ ಮದುವೆಗಳಿಗೆ. ಮತ್ತು ಸಂತಾನಕ್ಕೆ ಯಾರು ಪ್ರಯತ್ನ ಪಡ್ತಾಯಿದ್ರೆ ಅಂಥವ್ರಿಗೆ ಒಳ್ಳೆಯ ಉತ್ತಮ ಸಂತಾನವಾಗುವಂಥ ಯೋಗ ಈ ತಿಂಗಳಲ್ಲಿದೆ. ಅನುಕೂಲ ಚೆನ್ನಾಗಿದೆ. ಕೆಲವು ಸ್ತ್ರೀಯರ ವಿಚಾರದಲ್ಲಿ ಭಾಳ ಎಚ್ಚರ ಆಗಿರಬೇಕು. ಸ್ವಲ್ಪ ಅಲ್ಲಿ ತೊಂದರೆಗಳಾಗ್ಬಿಡ್ತದೆ. ನೋಡ್ರಲ್ಲಿ ಏನಾಗಿದೆ, ಸ್ತ್ರೀಯರಿಗೆ ಅದಕ್ಕೆ ಅಷ್ಟು ಮಾಡ್ತೀರಿ, ಆದರೆ ಇಲ್ಲಿ ಸ್ತ್ರೀಯರ ಹತ್ರ ಭಾಳ ಹುಷಾರಾಗಿ ಮಾತಾಡಬೇಕಾದ್ರೆ.
ಭಾರಿ ಸರಿಗೆ ಮಾಡ್ಕೋಬಾರ್ದು, ಭಾರಿ ನಂಬಿಕೊಂಡು ಹೋಗಬಾರ್ದು. ಅರ್ಥ ಆಯ್ತಾ? ಅದು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಬಿಡ್ಬೇಕು. ಅತಿಯಾಗಿ ವ್ಯವಹಾರ ಮಾಡಿಕೊಂಡ್ರೆ ಸ್ತ್ರೀಯಿಂದಲೂ ತೊಂದರೆಗಳಾಗ್ಬಿಡ್ತದೆ. ಸರ್ಕಾರ ಕೆಲಸಗಳನ್ನು ಮಾಡುವಂತಹವರು ಭಾಳ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ಯಾಕೆಂದರೆ ಒಳ್ಳೆಯ ಉತ್ತಮ ಅಧಿಕಾರ ಯೋಗ ಬರೋ ಚೆನ್ನಾಗಿದೆ. ಆದ್ದರಿಂದ ಸ್ವಲ್ಪ ಎಚ್ಚರ ವಹಿಸಿ ಕೆಲಸ ಕಾರ್ಯವನ್ನು ಮಾಡಿಕೊಡ್ರಿ, ಅನುಕೂಲವಾಗ್ತದೆ. ನಿಮ್ಮ ಅಭಿವೃದ್ಧಿಗೆ, ವಿಶೇಷವಾಗಿ ವೃಶ್ಚಿಕ ರಾಶಿಯ ಅಭಿವೃದ್ಧಿಗೆ ಶುಕ್ರ ಶಾಂತಿಯನ್ನು ಮಾಡುವಂತಹದ್ದು ಮರಿಬೇಡ್ರಿ. ಶುಕ್ರ ಶಾಂತಿಯನ್ನು ಮಾಡೋದು ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಮತ್ತು ವಿಶೇಷವಾಗಿ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಅವರೇ ಬೆಳೆ ದಾನ ಕೊಡುವಂತಹದ್ದು, ವಿಶೇಷವಾಗಿ ಶುಕ್ರನ ಪೂಜೆ ಮಾಡುವಂತಹದ್ದು, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಶುಕ್ರನ ವಿಶೇಷವಾಗಿ ಪೂಜೆ ಮಾಡಿ ಬರುವಂಥದ್ದು, ಅಭಿಷೇಕ ಮಾಡುವಂಥದ್ದು, ಇವೆಲ್ಲವನ್ನು ಯಾರು ಮಾಡ್ತೀರಿ ಪ್ರತಿ ಶುಕ್ರವಾರ ಮಾಡಿರಿ. ಸೊ ನಿಮ್ಮೆಲ್ಲ ಕಷ್ಟ ಪರಿಹಾರವಾಗಿ ಸುಖವಾಗಿರ್ಬೋದು. ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ವೃಶ್ಚಿಕ ರಾಶಿಯವರಿಗೆ. ನಮಸ್ಕಾರ.